ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು SM ಕನ್ನಡ ಸೀರಿಯಲ್. ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶುರುನಲ್ಲೇ ಭೂಮಿ ಇದ್ದ ವಟಾರದವ್ರೆಲ್ಲರೂ ಬಂದಿರ್ತಾರೆ, ಭೂಮಿ ಪ್ರೆಗ್ನೆಂಟ್ ಅಂತ ತಿಳ್ಕೊಂಡು. ಆಗ ಅವ್ರ ಅತ್ತೆ ಸಂಗೀತ, ಏನಮ್ಮ ಇವರೆಲ್ಲ ಬರ್ತಾರಂತೆ, ನನಗೂ ಒಂದು ಮಾತು ಹೇಳಬಾರ್ದ ಮುಂಚೆನೇ ಅಂತ ಹೇಳ್ತಾಳೆ. ನನಗೂ ಗೊತ್ತಿರಲಿಲ್ಲ ಅತ್ತೆ, ಏನು ಎಲ್ಲರೂ ದಿಢೀರಂತ ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತಾಳೆ ಭೂಮಿ. ಆಗ ಅವರು, ಎಲ್ಲರೂ ನಿನ್ನ ನೋಡೋಕ್ಕಂತಲೇ ಬಂದ್ವಿ ಅವ್ವ, ನೀನು ತಾಯಿ ಆಗ್ತಿದ್ದೀಯ ಅಂತ ಗೊತ್ತಾಯಿತು, ಅದಕ್ಕೆ ಬಂದ್ವಿ ಅಂತ ಹೇಳ್ತಾನೆ. ಆಗ ಭೂಮಿ, ಅಣ್ಣ ಇದನ್ನು ನಿಮ್ಗೆ ಯಾರು ಹೇಳಿದರು ಅಂತ ಕೇಳ್ತಾಳೆ. ಆಗ ಅವನು, ಸಾಹೇಬ್ರೇ ಹೇಳಿದ್ದು. ಸಾಹೇಬ್ರು ಅಂದರೆ ಅವರೇ ನನ್ನ ಹತ್ರ ನೇರವಾಗಿ ಹೇಳಲಿಲ್ಲವ, ಅವರು ಸತ್ಯಣ್ಣನ ಹತ್ರ ಹೇಳ್ತಾ ಇದ್ರು, ಅದನ್ನು ಕೇಳಿಸ್ಕೊಂಡೆ ಅಂತಾನೆ. ಆಗ ಸದಾನಂದನ ಹೆಂಡತಿ, ತಿರುಪತಿಗೆ ಹೋಗಿರೋ ಲಕ್ಷ್ಮಕ್ಕನಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕಂದ್ರೆ ಫೋನ್ ಕನೆಕ್ಟ್ ಆಗಲಿಲ್ಲ, ಅದಕ್ಕೆ ನಾವೇ ಬಂದ್ವಿ ಅಂತಾಳೆ. ಆಗ ಸದಾನಂದ, ನೀನು ನಮ್ಮ ವಟಾರದ ಮಗಳು, ನಮ್ಮ ವಟಾರನೇ ನಿಂಗೆ ತವ್ರ ಮನೆ ಅಲ್ವಾ? ಆಗ ಅವನ ಹೆಂಡತಿ, ನಮ್ಮ ಕಡೆ ನಮ್ಮ ಮನೆ ಮಗಳು ಬಸರಿ ಅಂತ ಗೊತ್ತಾದಾಗ ಬೈಕೆ ಬುತ್ತಿ ಮಾಡ್ಕೊಂಬರೋದು ಸಂಪ್ರದಾಯ, ಅದಕ್ಕೆ ಇವತ್ತು ನಮ್ಮ ಭೂಮಿಗೆ ಇಷ್ಟ ಆಗಿರೋದೆಲ್ಲಾನು ಮಾಡ್ಕೊಂಬಂದಿದ್ದೀನಿ ಅಂತ ಹೇಳ್ತಿರ್ತಾರೆ. ಆಗ ಶ್ರವಣ್ಣವರು, ಭೂಮಿ ನೀನು ನಿಜವಾಗ್ಲೂ ಪುಣ್ಯವಂತೆ, ನಿನಗೋಸ್ಕರ ಇವರು ಇಷ್ಟೆಲ್ಲ ಮಾಡ್ಕೊಂಬಂದಿದ್ದಾರೆ ಅಂದರೆ ಅವ್ರು ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ ನೋಡು ಅಂತಾನೆ. ಆಗ ಸದಾನಂದನ ಹೆಂಡತಿ ಭೂಮಿಗೆ ಮತ್ತು ಅಜಿತ್ಗೆ ಬಟ್ಟೆ ಕೊಟ್ಟು, ಇಬ್ಬರು ಹಾಕೊಂಬನ್ನಿ, ಇಬ್ರಿಗೂ ಶಾಸ್ತ್ರ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಅಜ್ಜಿ, ಇದರಲ್ಲಿ ಯೋಚನೆ ಮಾಡೋದೇನಿದೆ, ಬೇಗ ಹೋಗಿ ಚೇಂಜ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಆಗ ಭೂಮಿ ಮತ್ತು ಅಜಿತ್ ರೂಮಿಗೆ ಬರ್ತಾರೆ. ಭೂಮಿ ಅಳ್ತಾ ಕೂತ್ಕೊತಾಳೆ. ಆಗ ಅಜಿತ್, ಭೂಮಿ ಪ್ಲೀಸ್ ಅಳಬೇಡ, ಸಮಾಧಾನ ಮಾಡ್ಕೊ, ಈಗ ಎಲ್ಲರೂ ಆಚೆ ಕೂತ್ಕೊಂಡು ನಮಗೋಸ್ಕರ ಕಾಯ್ತಿದ್ದಾರೆ ಭೂಮಿ, ನಾವು ಒಂಚೂರು ಲೇಟ್ ಮಾಡಿದ್ರು ಅಮ್ಮ ರೂಮ್ ಒಳಗೆ ಬರೋ ಚಾನ್ಸಸ್ ತುಂಬ ಇದೆ, ಅವ್ರು ಒಳಗೆ ಬಂದರು ಅಂದರೆ ಇವಾಗಿರೋ ಪ್ರಾಬ್ಲಮ್ ಜೊತೆ ಇನ್ನೊಂದು ಪ್ರಾಬ್ಲಮ್ ಸೇರ್ಪಡೆ ಆಗುತ್ತೆ ಅಂತಾನೆ. ಆಗ ಭೂಮಿ ಅಳ್ತಾ, ಸಾಹೇಬ್ರೆ ಒಂದೇ ಒಂದು ಸುಳ್ಳನ್ನ ಮುಚ್ಚಿಡೋಕೆ ಹೋಗಿ ಸುಳ್ಳು ಮೇಲೆ ಸುಳ್ಳು ಹೇಳಿ ನಾವೀಗ ಎಲ್ಲಿ ಬಂದು ತಲುಪಿದ್ದೀವಿ ನೋಡಿ ಅಂತಾಳೆ. ನಾನು ಪ್ರೆಗ್ನೆಂಟು ಅಂತ ಗೊತ್ತಾಗಿ ನಮ್ಮ ಸುತ್ತಮುತ್ತ ಇರೋರೆಲ್ಲ ಎಷ್ಟು ಕನಸು ಆಸೆ ಇಟ್ಕೊಂಡಿದ್ದಾರೆ, ನಾಳೆ ದಿವಸ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಎಷ್ಟು ನಿರಾಸೆ ಆಗಲ್ಲ ಹೇಳಿ. ಇದೆಲ್ಲ ಆಗಿದ್ದು ನಮ್ಮಿಬ್ಬರು ಒಪ್ಪಂದದ ಮದುವೆಯಿಂದಾನೆ, ನಾವಿಬ್ಬರು ಒಪ್ಪಂದದ ಮದುವೆ ಆಗಲೇಬಾರ್ದಾಗಿತ್ತು ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅಜಿತ್, ಭೂಮಿ ಪ್ಲೀಸ್, ಈ ಮದುವೆ ಆಗಿರೋದೇ ತಪ್ಪು ಅಂತ ಮಾತಾಡಬೇಡ ನೀನು ಪದೇ ಪದೇ, ನಾವಿಬ್ಬರು ಯಾವ ನಿರ್ಧಾರದ ಮೇಲೆ ಈ ಮದುವೆ ಆದೀವಿ ಅಂತ ಗೊತ್ತು ತಾನೆ ನಿಂಗೆ, ಈಗ ನೀನು ಹೀಗೆ ಮಾತಾಡಿದ್ರೆ ನಮ್ಗೆ ನಾವೇ ಅವಮಾನ ಮಾಡ್ಕೊಂಡೋಗಲ್ವಾ ಅಂತಾನೆ. ಆಗ ಭೂಮಿ, ಸಾಹೇಬ್ರೆ ನೀವೇನೇ ಮಾತಾಡಿದ್ರು ಹೆಣ್ಮಕ್ಳ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ, ನಾಳೆ ದಿನ ನಾನು ಬಸರಿ ಅಲ್ಲ ಅಂತ ಗೊತ್ತಾದಾಗ ನಾಳೆ ಇವರೆಲ್ಲ ನನ್ನ ನೋಡೋ ದೃಷ್ಟಿ, ಆ ಕಷ್ಟ ನಿಮ್ಗೆ ಅನುಭವಕ್ಕೂ ಬರಲ್ಲ. ಯಾಕೆ ಹೇಳಿ, ಯಾಕಂದರೆ ಅದನ್ನು ಅನುಭವಿಸ್ಬೇಕಾಗಿರೋಳು ನಾನು. ಅಜ್ಜಿ ಎಷ್ಟೋ ದಿನ ಆದಮೇಲೆ ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದಾರೆ, ನಾನೀಗ ಬಸರಿ ಅಂತ ಸುಳ್ಳು ಹೇಳಿದ್ದೀನಿ ಅಂತ ಅವ್ರಿಗೆ ಗೊತ್ತಾದರೆ ಖಂಡಿತವಾಗ್ಲೂ ಅವ್ರು ನನಗೆ ಕ್ಷಮಿಸಲ್ಲ ಸಾಹೇಬ್ರೆ ಅಂತಾಳೆ. ಭೂಮಿ, ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿವಿ, ನಮ್ಮಿಬ್ಬರದು ಒಪ್ಪಂದದ ಮದುವೆ ಅಂತ ಈಗಲೂ ಹೇಳ್ಬಿಡೋಣ ಅಂತ ಹೇಳ್ತಾಳೆ. ಆಗ ಭೂಮಿ, ಬನ್ನಿ ಸಾಹೇಬ್ರೆ ಹೇಳೋಣ ಅಂತ ಅಜಿತ್ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಿರ್ತಾಳೆ. ಆಗ ಅಜಿತ್ ಕೋಪ ಮಾಡಿಕೊಂಡು, ಏ ಭೂಮಿ, ಇಲ್ಲಿ ನೋಡು, ಎಮೋಷ್ನಲ್ ಆಗಿ ಮಾತ್ರ ಯೋಚನೆ ಮಾಡಿದರೆ ಸಾಕಾಗಲ್ಲ, ಪ್ರಾಕ್ಟಿಕಲ್ ಆಗು ಯೋಚನೆ ಮಾಡು ಭೂಮಿ ಪ್ಲೀಸ್ ಅಂತಾನೆ. ಈಗ ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ನಿರೂಪಿಸೋಕ್ಕೆ ನಾವು ಹರಸಾಹಸ ಮಾಡ್ತಾ ಇದ್ದೀವಿ, ಅಂಥದ್ರಲ್ಲಿ ನಿಜಾನ ಹೋಗಿ ಹೇಳ್ತೀಯ ಅವರಿಗೆ, ಆ ವಿಷಯ ಗೊತ್ತಾಯ್ತು ಅಂದರೆ ಮನೇಲಿರೋರ ಮನಸ್ಸೆಲ್ಲ ಒಡೆದೋಗುತ್ತಲ್ವಾ ಅಂತಾನೆ. ಆಗ ಭೂಮಿ, ಇವತ್ತಲ್ಲ ನಾಳೆ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗಲೇಬೇಕು ಸಾಹೇಬ್ರೆ, ಆ ವಿಷಯ ಗೊತ್ತಾದಾಗ ಮನೆಯವರೆಲ್ಲ ನನ್ನ ದ್ವೇಷಿಸೋಕೆ ಶುರು ಮಾಡ್ತಾರೆ ಅಂತಾಳೆ. ಒಂದು ಹೆಣ್ಣಾಗಿ ನಾನು ಒಪ್ಪಂದದ ಮದುವೆಗೆ ಒಪ್ಕೋಬಾರ್ದಾಗಿತ್ತು ಸಾಹೇಬ್ರೆ, ತಪ್ಪು ಮಾಡಿಬಿಟ್ಟೆ ನಾನು ಅಂತಾಳೆ. ಈ ಕಡೆ ಅಜಿತ್ ಮನಸ್ಸಲ್ಲೇ, ನಮ್ಮಿಬ್ಬರದು ಒಪ್ಪಂದದ ಮದುವೆ ಆದರೂ ಕೂಡ ನಾನು ಭೂಮಿನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ ಹೇಳೋ ರೈಟ್ಸ್ ಇದೆ ಅನಿಸುತ್ತೆ ಅಂತ ಅನ್ಕೋತಾ ಇರ್ತಾನೆ. ಆಗ ಭೂಮಿ, 1 ವರ್ಷದ ಗಡುವು ಮುಗಿತಾ ಇದ್ದಂತೆ ನಾನು ಈ ಮನೆ ಬಿಟ್ಟು ಹೋಗೋದು ಗ್ಯಾರಂಟಿ, ನಾನು ಮನೆ ಬಿಟ್ಟು ಹೋಗಬೇಕಾದ್ರೆ ಯಾರು ನನ್ನ ಗೌರವದಿಂದ ಕಳಿಸ್ಕೊಡ್ಲಿಲ್ಲ ಅಂದರೂ ಅಷ್ಟೇ ಸಾಹೇಬ್ರೆ, ಆದರೆ ತಿರಸ್ಕಾರದಿಂದ ಮಾತ್ರ ಕಳಿಸ್ಕೊಡ್ಬಾರ್ದು ಅಂತ ಅಳ್ತಿರ್ತಾಳೆ. ಆಗ ಅಜಿತ್, ನೀನು ನನ್ನ ಜೊತೆ ಇರೋ ಪ್ರತಿ ಕ್ಷಣನೂ ನಿನ್ನ ಗೌರವನ ನಾನು ಕಾಪಾಡ್ತೀನಿ ಭೂಮಿ, ನಿನ್ನ ಗೌರವ ನನ್ನ ಗೌರವ ಬೇರೆ ಬೇರೆ ಅಲ್ಲ, ಈ ಕ್ಷಣದಿಂದ ನಿನ್ನ ಗೌರವ ಬರೋ ಥರ ನಾನು ಮಾಡ್ತೀನಿ ಅಂತಾನೆ. ಆಗ ಅಜಿತ್ನು ಕಣ್ಣೀರು ಹಾಕ್ತಾ, ಕೃಷ್ಣ ಪರಮಾತ್ಮನಿಗೆ ಎಲ್ಲ ನಮ್ಮ ಬಗ್ಗೆ ಇಂಚಿಂಚು ಗೊತ್ತು, ಎಲ್ಲ ಅವನ ಮೇಲೆ ಭಾರ ಹಾಕೋಣ, ಆಚೆ ಎಲ್ಲರೂ ಕಾಯ್ತಾ ಇದ್ದಾರೆ, ಬೇಗ ರೆಡಿ ಆಗು ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಮನೆಯಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಆಗ ಶ್ರವಣ, ಭೂಮಿ ಕೂತ್ಕೋ ಅಂತ ಹೇಳ್ತಾನೆ, ನೋಡು ನಿನಗೋಸ್ಕರ ನಿಮ್ಮ ತವ್ರ ಮನೆಯವರೆಲ್ಲ ಎಷ್ಟು ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತಾನೆ. ಆಗ ಭೂಮಿ, ಸದನ್ನ ಏನಿದೆಲ್ಲ ಅಂತಾಳೆ. ಆಗ ಸದಾನಂದ, ಇದೊಂಥರ ಮಿನಿ ಸೀಮಂತ ಇದ್ದಂಗೆ, ಮನೆ ಮಗಳು ಮನೆಯವ್ರು ಮಾಡೋ ಶಾಸ್ತ್ರನವ ಇದು ಅಂತಾನೆ. ಬೈಕೆ ಬುತ್ತಿ ನಮ್ಮ ಮಗಳಿಗೆ ತಿನ್ನಿಸಿ ಗರ್ಭ ಗಟ್ಟಿಯಾಗಿರಲಿ ಅಂತ ತವ್ರ ಮನೆಯವರು ಎಲ್ಲರೂ ಸೇರಿಸಿ ಆಶೀರ್ವಾದ ಮಾಡೋ ಶಾಸ್ತ್ರ ಇದು ಅಂತಾನೆ. ಆಗ ಸಂಗೀತ, ಇದನ್ನೆಲ್ಲ ನೋಡ್ತಿದ್ರೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ, ನನಗೆ ನನ್ನ ಸೀಮಂತನೇ ನೆನಪಿಗೆ ಬಂತು ಅಂತ ಹೇಳ್ತಾಳೆ.
ನೋಡು ನಿಂಗೆ ಎಷ್ಟು ಒಳ್ಳೆ ನೆರೆಹೊರೆಯವರು ಸಿಕ್ಕಾರೆ. ನಿನ್ನ ಮನೆಯವ್ರ ಥರನೇ ನೋಡ್ಕೋತಾರೆ ಎಷ್ಟು ಪ್ರೀತಿಯಿಂದ ಅಂತ ಹೇಳ್ತಾಳೆ. ಆಗ ಅಜ್ಜಿ ನೀವು ಶಾಸ್ತ್ರ ಶುರು ಮಾಡಿ ಭೂಮಿ ಕೂತ್ಕೋ ಅಂತ ಹೇಳ್ತಾರೆ. ಸದಾನಂದ ಸಾಹೇಬ್ರೆ ನಾವು ಭೂಮಿಗೆ ಎಲ್ಲ ಪದಾರ್ಥನೂ ತಂದೀವ್ರಿ. ಇದೆಲ್ಲಾನು ನಿಮ್ಮ ಕೈಯಿಂದನೇ ಕೊಡಬೇಕು ಅನ್ನೋದ ನಮ್ಮ ಆಸೆ ರೀ ಅಂತಾನೆ. ಆಗ ಅಜಿತ್ ಅಯ್ಯಯ್ಯೋ ಇದೆಲ್ಲ ನೀವೇ ತಂದಿರೋದ್ರಿಂದ ನೀವೇ ಕೊಟ್ಬಿಡಿ ಅದೇ ಒಳ್ಳೇದು ಅಂತಾನೆ. ಸದಾನಂದ ಸಂಗೀತಗೆ ಅಮ್ಮ ನೀವೇ ಸ್ವಲ್ಪ ಹೇಳ್ರಿ ಸಾಹೇಬ್ರಿಗೆ ಅಂತಾನೆ. ಸಂಗೀತ ಅಜಿತ ತವ್ರ ಮನೆ ಕಡೆಯವ್ರು ಏನೇ ತಂದ್ರು ಅದು ಗಂಡನ ಮೂಲಕ ಕೊಟ್ರೆ ಅವಳಿಗೆ ತುಂಬಾ ಸಂತೋಷ ಆಗುತ್ತೆ ಕಣೋ. ಅದು ಅಲ್ಲದೆ ಇದೇ ಅವ್ರ ಸಂಪ್ರದಾಯ ಅಂತೆ. ಕೊಡು ಅಂತ ಹೇಳ್ತಾಳೆ. ಆಗ ದೇವಯಾನಿ ಅಜಿತ್ ಅವರು ತಂದಿದ್ದಾರೆ ಆದ್ರೆ ನೀನೇ ಮೊದಲು ನಿನ್ನ ಹೆಂಡತಿಗೆ ತಿನ್ಸು ಆಮೇಲೆ ಅವ್ರ ಕೈ ಕೊಡು ಅಂತ ಹೇಳ್ತಾಳೆ. ಸದಾನಂದ ಸಾಹೇಬ್ರೆ ನಾವು ಭೂಮಿಗೆ 2 ಬಳೆ ಹಾಕ್ತೀವ್ರಿ ಆಮೇಲೆ ನೀವು ಹಾಕಿ ಅಂತ ಹೇಳ್ತಾನೆ. ಆಮೇಲೆ ಸದಾನಂದನ ಹೆಂಡತಿ ಎಲ್ಲ ಶಾಸ್ತ್ರನೂ ಮಾಡ್ತಾಳೆ. ಆಗ ಅಜ್ಜಿ ಅಜಿತ್ಗೆ ಹೋಗು ಶಾಸ್ತ್ರ ಮಾಡು ಅಂತ ಹೇಳ್ತಾಳೆ. ಅಜಿತ್ ಅವಳ ಹಣೆಗೆ ಕುಂಕುಮ ಇಟ್ಟು ಕೆನ್ನೆಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅವಳಿಗೆ ಶಾಸ್ತ್ರ ಮಾಡ್ತಾನೆ. ಹಾಗೆ ಮನೆಯವರೆಲ್ಲ ಒಬ್ಬೊಬ್ಬರಾಗಿ ಬಂದು ಅವಳಿಗೆ ಸಿಹಿ ತಿನ್ನಿಸಿ ಆಶೀರ್ವಾದ ಮಾಡ್ತಾರೆ. ಆಗ ಭೂಮಿ ಎಲ್ಲ ಶಾಸ್ತ್ರ ಮುಗಿದ ತಕ್ಷಣ ಎದ್ದೇಳಕ್ಕೆ ಹೋಗ್ತಾಳೆ. ಆಗ ಸತ್ಯನ ಬಂದು ಇರವ್ವ ಇರು ತಾಯಿ ಎದ್ದೇಳ್ಬೇಡ ಕೂತ್ಕೋ ಅಂತಾನೆ. ಅಲ್ಲ ಇನ್ನೊಂದು ಐಟಮ್ ಬರೋದು ಬಾಕಿ ಇದೆ ಅಷ್ಟು ಬೇಗ ಎದ್ಬಿಟ್ರೆ ಹೆಂಗೆ ಅಂತಾನೆ. ಆಗ ಸತ್ಯನ ಅಳ್ತೀಯಾ ನಿನ್ನ ಕಣ್ಣೀರು ಒರೆಸೋದಕ್ಕೆ ಆತೇನೆ ಬರ್ತಿದ್ದಾಳೆ ಅವಳು ಬೇರೆ ಯಾರು ಅಲ್ಲ ನಚಿದೇವಿ ಅಂತಾನೆ. ಆಗ ಭೂಮಿ ನಚಿದೇವಿ ಅಂತಾಳೆ. ಆಗ ಸತ್ಯನ ನಚಿದೇವಿ 1 ಸೆಕೆಂಡ್ ಅಂತ ಹೇಳಿ ಚಪ್ಪಾಳೆ ಹೊಡೆದು ಕರಿತಾನೆ. ಆಗ ನಚಿಕೇತ್ ಬರ್ತಾನೆ ಸೀರೆ ಉಟ್ಕೊಂಡು ಹೆಣ್ಮಕ್ಳು ವೇಷ ಹಾಕೊಂಡು ಬಂದಿರ್ತಾನೆ. ಆಗ ಎಲ್ಲರೂ ನಚಿಕೇತ್ನ ಆ ಥರ ನೋಡಿ ಶಾಕ್ ಆಗಿ ಖುಷಿ ಪಡ್ತಾ ಇರ್ತಾರೆ. ಆಗ ನಚಿಕೇತ್ ಭೂಮಿನ ಕರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆಗ ಮನೆಯವರೆಲ್ಲರೂ ಖುಷಿಯಿಂದ ನಚಿಕೇತ್ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಭೂಮಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆಗ ಅಜ್ಜಿ ಭೂಮಿ ದೀಪಾವಳಿ ದಿನ ನಿಮ್ಮ ಅಮ್ಮ ಬಂದಾಗ ಅವ್ರ ಮುಂದೆ ನಾನು ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೆ. ಆದರೆ ಈಗ ನೀನೇ ತಾಯಿ ಆಗ್ತಾ ಇರೋದು ನಮ್ಮೆಲ್ರಿಗೂ ತುಂಬ ಸಂತೋಷ ಆಗ್ತಾ ಇದೆ ಅಂತಾಳೆ. ತಾಯಿ ಆಗ್ತಾ ಇರೋ ನಿನಗೆ ನನ್ನ ಕಡೆಯಿಂದ ಒಂದು ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾಳೆ. ನಿನ್ನ ಮಗುಗೆ ನಾನು ಅರ್ಧ ಆಸ್ತಿ ಬರಿತೀನಿ ಅಂತಾಳೆ. ಆಗ ಭೂಮಿ ಅಜ್ಜಿ ಇದೆಲ್ಲ ಯಾಕೆ ಸುಮ್ಮನೆ ಇದೆಲ್ಲ ಏನು ಬೇಡ ಅಂತಾಳೆ. ಆಗ ಸಂಗೀತ ಭೂಮಿ ಇದು ಅಮ್ಮನ ಆಶೀರ್ವಾದ ಬೇಡ ಅನ್ಬಾರ್ದು ಅಂತಾಳೆ. ಆಗ ಸದಾನಂದ ಭಾಳ ಸಂತೋಷ ಆತ್ರಿ ಅಮ್ಮ ನಮ್ಮ ಮಾತು ಕೇಳಿ ನಮ್ಮ ಮಗಳು ನಿಮ್ಮ ಮನ್ಯಾಗ ನೆಮ್ಮದಿ ಸಂತೋಷದಿಂದ ಅದಾಳ. ನಮ್ಗೆ ಇದಕ್ಕಿಂತ ಹೆಚ್ಚಿಂದ ಏನು ಬೇಡ ಅಂತಾನೆ. ಇನ್ನು ನಾವು ಹೊರಡ್ತೀವ್ರಿ ಅಂತ ಹೇಳ್ತಾನೆ. ಆಗ ಸಂಗೀತ ನಿಮ್ಮನ್ನ ಹಾಗೆ ಕಳ್ಸೋಕ್ಕಾಗತ್ತಾ ಅಡುಗೆ ಎಲ್ಲ ರೆಡಿಯಾಗಿದೆ ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳಿ ಹೊರಡ್ತಾಳೆ. ಈ ಕಡೆ ದೇವಯಾನಿ ಮತ್ತು ಅಪೇಕ್ಷಾ ರೂಮ್ಗೆ ಬರ್ತಾರೆ. ದೇವಯಾನಿ ಅಪೇಕ್ಷಂಗೆ ಕೋಪದಲ್ಲಿ ಕೈ ಮಾಡೋಕ್ಕೆ ಹೋಗ್ತಾಳೆ. ಆಗ ಹೊಡಿದೇನೆ ಏನು ಮಾಡೋಕ್ಕೆ ಹೋಗಿ ಏನು ಮಾಡಿಟ್ಟಿದೀಯ ಅಪ್ಪು ರಿಪೋರ್ಟ್ನ ಯಾಕಪ್ಪು ಚೇಂಜ್ ಮಾಡ್ಸಕ್ಕೆ ಹೋದೆ. ಈಗ ನೋಡು ಅಜ್ಜಿ ಅರ್ಧ ಆಸ್ತಿನ ಭೂಮಿ ಹೆಸರಿಗೆ ಬರಿತೀನಿ ಅಂತ ಕೂತಿದ್ದಾರೆ ಏನು ಮಾಡೋದೀಗ ಅಂತಾಳೆ. ಆಗ ಅಪೇಕ್ಷೆ ಸಾರಿ ಅತ್ತೆ ನಾನು ನಿಮ್ಮ ಹತ್ರ ಏನು ಡಿಸ್ಕಷನ್ ಮಾಡಿದೆ ತಪ್ಪು ಮಾಡಿಬಿಟ್ಟೆ ಅಂತಾಳೆ. ಮಾಡೋದೆಲ್ಲ ಮಾಡಿ ನನ್ನ ಹತ್ರ ಸಾರಿ ಕೇಳಿದ್ರೆ ಅಜ್ಜಿ ತೊಗೊಂಡಿರೋ ತೀರ್ಮಾನ ವಾಪಸ್ ತೊಗೊಳಕ್ಕಾಗತ್ತಾ. ಭೂಮಿಗೆ ನಾನು ಮಗಳ ಸ್ಥಾನನೇ ಕೊಟ್ಟಿರ್ಬೋದು ಹಾಗಂತ ನನ್ನ ಸ್ವಂತ ಮಗಳು ಅಂಜು ನೀನು ನಚ್ಚಿ ನಿಮ್ಮೆಲ್ಲರ ಭವಿಷ್ಯನೂ ಮುಖ್ಯ. ಈಗ ಅಜ್ಜಿ ಹುಡ್ತಾ ಇರೋ ಮಗುಗೆ ಆಸ್ತಿನೆಲ್ಲ ಬರೆದುಕೊಟ್ಬಿಟ್ರೆ ನಾಳೆ ದಿನ ನೀವು ನಿಮ್ಮ ಮಕ್ಕಳು ಅಂತ ಏನು ಉಳಿಯುತ್ತೆ ನಿಮಗೆ ಅಂತಾಳೆ. ಆಗ ಅಪ್ಪು ಅತ್ತೆ ಇಷ್ಟೆಲ್ಲ ಆಗುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಜಿತ್ ಮತ್ತು ಭೂಮಿ ಮದುವೆ ಆಗಿಲ್ಲ ಅಂತ ಪ್ರೂವ್ ಮಾಡಬೇಕಿತ್ತು. ಈಗ ಏನು ಮಾಡೋದು ಅತ್ತೆ ನೀವೇ ಹೇಳಿ ಅಂತ ಕೇಳ್ತಾಳೆ. ಆಗ ದೇವಯಾನಿ ಅಜ್ಜಿ ಆಗಿ ಹೇಳ್ತಾ ಇರೋದು ವಂಶದ ಕುಡಿ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅನ್ನೋ ಕಾರಣಕ್ಕೆ ಈಗ ನಾವು ಭೂಮಿ ಪ್ರೆಗ್ನೆಂಟ್ ಅಲ್ಲ ವಿಷಯನ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಪ್ಲೀಸ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.